ನಂತರ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ. ಆದರೆ ಆ ಪಾಪಿಗೆ ಆಕೆಯ ಮೇಲೆ ಮದುವೆಯಾಗುವವರೆಗೆ ಇದ್ದ ಪ್ರೀತಿ ಮದುವೆ ಆದ್ಮೇಲೆ ಇರಲೇ ಇಲ್ಲ. ಹೆಂಡತಿಯ ಮೇಲೆ ಸದಾ ಅನುಮಾನ. ಎಲ್ಲಿಗೆ ಹೋದ್ರೂ ತಪ್ಪು, ಯಾರನ್ನ ನೋಡಿದ್ರೂ ತಪ್ಪು, ಯಾರ ಜೊತೆ ಮಾತನಾಡಿದ್ರೂ ತಪ್ಪು. ಅನುಮಾನದ ಪಿಶಾಚಿಯಾಗಿದ್ದ ಗಂಡ ಕೊನೆಗೆ 8 ತಿಂಗಳ ಗರ್ಭಿಣಿಯಾಗಿದ್ದ ತನ್ನ ಹೆಂಡತಿಯನ್ನೇ ಬಲಿ ತೆಗೆದುಕೊಂಡು ಬಿಟ್ಟಿದ್ದಾನೆ. ಕಲ್ಪತರುನಾಡು ತುಮಕೂರಿನಲ್ಲಿ ಇವತ್ತು ಮತ್ತೊಂದು ಭಯಾನಕ ಘಟನೆ ನಡೆದು ಹೋಗಿದೆ. 8 ತಿಂಗಳು ತುಂಬು ಗರ್ಭಿಣಿಯಾಗಿದ್ದ ಪತ್ನಿಯನ್ನ ಪಾಪಿ ಪತಿರಾಯನೇ ನೇಣು ಬಿಗಿದು ಕೊಲೆಗೈದಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಅನುಮಾನದ ಪಿಶಾಚಿಯಾಗಿದ್ದ ಗಂಡ 8 ವರ್ಷದ ಮಗನ ಎದುರೇ ಪತ್ನಿಯ ಬಾಯಲ್ಲಿ ಮಣ್ಣು ತುರುಕಿ ನೇಣಿಗೆ ಬಿಗಿದು ಹೆಂಡತಿಯನ್ನ ಸಾಯಿಸಿ ಬಿಟ್ಟಿದ್ದಾನೆ. ಅವರಿಬ್ಬರದ್ದು ಹೇಳಿಕೊಳ್ಳೋಕೆ ಲವ್ ಮ್ಯಾರೇಜ್. ಅದೇನ್ ಲವ್ವೋ ಅದೇನ್ ಕಥೆನೋ, ಆದ್ರೆ ಈ ಗಂಡ ಅನ್ನಿಸಿಕೊಂಡ ದಂಡಪಿಂಡನಿಗೆ ಯಾವಾಗಲೂ ಅನುಮಾನದ ರೋಗ. ದೊಡ್ಡ ಅನುಮಾನದ ಪಿಶಾಚಿಯಾಗಿದ್ದ ಈ ಪಾಪಿ ಕೊನೆಗೆ ಕಟ್ಟಿಕೊಂಡ ಹೆಂಡತಿಯನ್ನೇ ಕೊಲೆಗೈದು ಬಿಟ್ಟಿದ್ದಾನೆ. ಇದು ತುಮಕೂರು ನಗರದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ನಡೆದಿರುವ ಭಯಾನಕ ಮರ್ಡರ್. 30 ವರ್ಷದ ನಗ್ಮಾ ಎಂಬಾಕೆ ಮೃತ ದುರ್ದೈವಿ. ಸೈಯದ್ ಇರ್ಫಾನ್ ಎಂಬಾತನೇ ಈಕೆಯನ್ನ ಕೊಲೆಗೈದಿರುವ ಪಾಪಿ ಪತಿರಾಯ. ಹುಡುಗಿ ಅವನಿಗೆ ಮದುವೆ ಮಾಡಿಕೊಟ್ಟಿದ್ದೆ. ಒಂದು ಫಸ್ಟ್ ಮದುವೆ ಆಗಿ ಒಂದು ಡೇವಿಡ್ಸ್ ಆಗಿತ್ತು ಒಂದು. ಆಮೇಲೆ ಈ ಹುಡುಗಿಗೆ ಮದುವೆ ಆಗಿದ್ದ. ಈಗ ಪ್ರತಿ ತಿಂಗಳು ಅವನು ಜಗಳ ಆಡೋನು, ಏನು ವರದಕ್ಷಿಣೆ ಕಿರುಕುಳ ಕೊಡೋನು, ದೈನಿಕ ಕಿರುಕುಳ ಕೊಡೋನು. ಆ ಹುಡುಗಿಗೆ ಏನು ಹುಡುಗಿ ತವ ಒಂದು 34 ಲಕ್ಷ ರೂಪಾಯಿ ದುಡ್ಡಿತ್ತು ಕ್ಯಾಶು. ಆಮೇಲೆ ಆ ಹುಡುಗಿದು ಒಡವೆಗಳಿದ್ವು, ಒಂದು 10 ಲಕ್ಷ ರೂಪಾಯಿ 12 ಲಕ್ಷ ರೂಪಾಯಿದು ಒಡವೆ ಇತ್ತು. ಅದೆಲ್ಲ ನನಗೆ ಕೊಡಿಸ್ಬಿಡಿ, ನಾನು ಬಿಸ್ನೆಸ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ಟಾರ್ಚರ್ ಕೊಡ್ತಿದ್ದ. ಅವನು ಫಸ್ಟ್ನೇ ಹೆಂಡ್ತಿಗೂ ಹಿಂಗೆ ಮಾಡೋನಂತ ಆ ಹುಡುಗಿ ಕೊಡ್ತಾ ಇರಲಿಲ್ಲ ಏನೂ. ಈಗ ಈ ಮಗು ಈಗ ಹೇಳಿದ್ದೇನೆಂದರೆ, ಈಗ ನಾವು ಇವರು ಮನೆಯವ್ರ ಕುಟುಂಬದ ಸದಸ್ಯರೆಲ್ಲ 3-4 ಸತಿ ತೀರ್ಮಾನನೂ ಮಾಡಿದ್ದಾರೆ. ಈಗ ರಾತ್ರಿ ಒಂದು ಸತಿ ಏನು ಮಾಡಿದ್ದಾನೆ, ಈ ಮಗು ಮುಂದೆನೇ ರಾತ್ರಿ ಎಲ್ಲ ಅಮ್ಮಂಗೆ ಟಾರ್ಚರ್ ಕೊಟ್ಟು ಹೊಡೆದು ಎಲ್ಲ ಮಾಡಿದ್ದಾನೆ. ಆದರೆ ಮಗು ಗೊತ್ತಾಗ್ಬಿಡುತ್ತೆ ಅಂತ ಕರ್ಕೊಂಬಿಟ್ಟು ಹೋಗಿ ಅವ್ರ ಅಜ್ಜಿ ಮನೆಗೂ ಬಿಟ್ಟು ಬಂದುಬಿಟ್ಟಿದ್ದಾನೆ ಮಗುಗೆ. ಈಗ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು, ಒಡವೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ಹೆಣ್ಮಗು ಮೇಲೆ ದೌರ್ಜನ್ಯ ಮಾಡಿ ಬೇಕಂತಾನೆ ಆ ಹುಡುಗಿಗೆ ಕುತ್ತಿಗೆ ಇಸ್ಕಿ ಸಾಯಿಸ್ಬಿಟ್ಟು ಆಮೇಲೆ ಅವನು ನೇಣಾಕಿದ್ದಾನೆ ಅಂತ ನಮ್ಮ ಈ ಅಣ್ತಂದಿರು ನಾವೆಲ್ಲ ನೋಡಿದಾಗ ಗೊತ್ತಾಯಿತು ಇದೇ ಅವ್ನು ಮಾಡಿದ್ದಾನೆ ಅಂತ. ಇಂಥ ಕಟಕರಿಗೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡಿದ್ದಾರೆ. ಆಲ್ರೆಡಿ ಅವನು ಹೊಡೆದುಬಿಟ್ಟು ಹೋಗಿ ಸ್ಟೇಷನಿಗೆ ಸಲೆಂಡರ್ ಆಗಿದ್ದಾನೆ. ಈಗ ಇಂಥವರಿಗೆ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಆಗಬೇಕು. ಮುಂದಿನ ದಿವಸಗಳಲ್ಲಿ ನ್ಯಾಯಬಂಧನದಲ್ಲಿ ಮತ್ತು ನಮಗೆ ಕಾನೂನು ರೀತಿಯಲ್ಲಿ ಅವನಿಗೆ ಇದು ದಂಡ, ಅವನಿಗೆ ಮರಣ ದಂಡನೆ ಕೊಡಬೇಕು. ನಗ್ಮಾ ಮತ್ತು ಸೈಯದ್ ಇರ್ಫಾನ್ ಇಬ್ಬರಿಗೂ ಇದು 2ನೇ ಮದುವೆ. ನಗ್ಮಾಗೆ ಮೊದಲ ಪತಿಯಿಂದ 8 ವರ್ಷದ ಮಗನಿದ್ದಾನೆ. ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿಯೇ ಈ ಪಾಪಿ ಗಂಡ ಹೆಂಡತಿಗೆ ಕಿರುಕುಳ ನೀಡೋದಕ್ಕೆ ಶುರು ಮಾಡಿದ್ನಂತೆ. ಯಾರ ಬಳಿ ಮಾತನಾಡಿದ್ರು ಅನುಮಾನ, ಎಲ್ಲಿಗಾದ್ರೂ ಹೋಗಿ ಬಂದರೂ ಡೌಟು. ಹೀಗೆ ಸದಾ ಹೆಂಡತಿಯ ವಿರುದ್ಧ ಸಂಶಯವನ್ನ ಹೊರಹಾಕಿ ಕಿರುಕುಳವನ್ನ ನೀಡ್ತಿದ್ನಂತೆ. ನಶಾಮುಕ್ತಿ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದ ಈ ಸೈಯದ್ ಇರ್ಫಾನ್ ಹೆಂಡತಿಯ ಮೇಲೆ ಸದಾ ಹಲ್ಲೆಯನ್ನ ಮಾಡ್ತಿದ್ನಂತೆ. ಅದೇ ರೀತಿ ನಿನ್ನೆ ಕೂಡ ಇವರಿಬ್ಬರ ನಡುವೆ ಜಗಳ ನಡೆದು ಹೋಗಿದೆ. ಹೆಂಡತಿ ನಗ್ಮಾ ನಿನ್ನೆ ಫಂಕ್ಷನ್ಗೆ ಹೋಗಿ ರಾತ್ರಿ 9 ಗಂಟೆ ಸುಮಾರಿಗೆ ಮನೆಗೆ ಬಂದಿದ್ದಾಳೆ. ಇದನ್ನೇ ದೊಡ್ಡದು ಮಾಡಿರುವ ಪತಿರಾಯ 8 ವರ್ಷದ ಮಗನ ಎದುರೇ ಹೆಂಡತಿಯ ಮೇಲೆ ಹಲ್ಲೆ ನಡೆಸಿದ್ದಾನಂತೆ. ಬಳಿಕ ಹೆಂಡತಿ ಕಿರುಚದಂತೆ ಬಾಯಲ್ಲಿ ಮಣ್ಣು ತುರುಕಿ ಮನ ಬಂದಂತೆ ಥಳಿಸಿದ್ದಾನೆ. ಅದಾದ ಬಳಿಕ ಪತ್ನಿ ನಗ್ಮಾಗೆ ನೇಣು ಬಿಗಿದು ಕೊಲೆಗೈದಿದ್ದಾನೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 1 ವರ್ಷನೇ ಇದು ಆಗಿರೋದು. ಸೈಯದ್ ಇರ್ಫಾನ್. ಎಷ್ಟು ವರ್ಷದಿಂದ ಅವ್ರು ಮದುವೆ ಆಗಿದ್ದು? ಹೆಂಗೆ ಮದುವೆ ಆಗಿದ್ರು ಅವರು? ಮದುವೆ ಆಗಿ 1 ವರ್ಷ ಆಯ್ತು. ಅದೂ ಗೊತ್ತಿರಲಿಲ್ಲ ನಮಗೆ. ಮದುವೆ ಆಗಿ ನಾವು ಇದು ಮಾಡ್ಕೊಂಡು ನಾವು ಚೆನ್ನಾಗಿರ್ತೀನಿ ಅಂತ ಹೇಳಿ ನಾವೂ ಜಾಸ್ತಿ ಹೋಗಲ್ಲ, ಇದು ಮಾಡಲ್ಲ ಅಂತ ನಾವು ಇದು ಮಾಡಿದೆ. ಅವರು ರಾತ್ರಿ ಫಂಕ್ಷನ್ಗೆ ಹೋಗಿತ್ತು. ನೆನ್ನೆ ಫಂಕ್ಷನಿಂದ ಬಂದೆ, 8 ಗಂಟೆಗೆ ಬಂದೆ ನಾವು. ಅವರು ಬಂದೆ 10 ಗಂಟೆಯಿಂದ ಮನೆಗೆ ಹೋಯ್ತು. ಫೋನ್ ಮಾಡಿದೆ ನಮಗೆ. ನಾವು ಫೋನ್ ಮಾಡಿದ್ರಾಗ ನಾವು ಹೇಳ್ದೆ, ಬಂದುಬಿಟ್ಟೆ ಅಮ್ಮ ಬಂದುಬಿಟ್ಟೆ ನಾವು ಅಂತ ಹೇಳಿ ತಿರ್ಗಾ 2 ಗಂಟೆಗೆ ಫೋನ್ ಮಾಡಿ ಮಗನಿಗೆ ಕರ್ಕೊಂಡು ಬಂತು ಮನೆ ಹತ್ರ ನಮಗೆ.
ಮನೆ ಹತ್ರ ಕರ್ಕೊಂಡು ಬಂದು ತಗೊಳಮ್ಮ ಬರ್ತೀನಿ, ಬೀಗ ಹಾಕ್ಕೊಂಡು ಬರ್ತೀನಿ ಅಂತ ಹೋಗಿದ್ದು. ಬಾರಮ್ಮ ಇದೆಲ್ಲ ಕಣ್ಣೆಲ್ಲ ಹೊಡೆದು ಇದು ಎಲ್ಲ ಊದ್ಕಾಗ್ಬಿಟ್ಟಿತ್ತು. ತಿರ್ಗಾ ಬಾರಮ್ಮ ಬಿಡುಮ್ಮ ಮನೆಗೆ ಹೋಗೋಣ, ಬಾ ಹೋಗಿ ಬೆಳಿಗ್ಗೆ ಏನನ್ನ ಮಾಡೋಣ ಅಂತ ಹೇಳಿದರೆ, ತಡಿ ಬೀಗ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿದರೆ ಅರ್ಧ ರಸ್ತೆಗೆ ಕರ್ಕೊಂಡೋಗಿ ಹಂಗೆ ಮಾಡಿರೋದು. ನಾವು ಹೋಗಿದ್ರೆ ಸಿಕ್ಕಿಲ್ಲ ಅವರು. ಕರ್ಕೊಂಡು ಹೋದ್ಲು, ನಾವು ಮನೆಗೆ ಹೋಗ್ಬಿಟ್ಲು, ಮಕ್ಳಿಗೆ ಕರ್ಕೊಂಡೋಗಿ. ಐತೆ ಒಬ್ಬ 10 ವರ್ಷ ಅವ್ರಿಗೆ. ಸದ್ಯ ನಗ್ಮಾ ಮೃತದೇಹವನ್ನ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದ್ದು, ಶವಾಗಾರದ ಎದುರು ಆಕೆಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಷ್ಟೇ ಅಲ್ಲ, ಪಾಪಿ ಪತಿಯಿಂದಲೇ ನಗ್ಮಾ ಕೊಲೆಯಾಗಿದ್ದಾಳೆ ಅಂತ ನಗ್ಮಾ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಅದಕ್ಕೆ ತುಂಬ ಗುಮಾನಿ ಮಾಡ್ತಾನೆ, ತುಂಬ ಹೊಡಿತಾನೆ. ನನಗೆ ರ್ಯಾಬಲ್ಲಿ ಹೆಂಗೆ ಹೊಡಿತಾನೆ ಹಂಗೆ ಹೊಡಿತಾನೆ, ಏನು ನೋಡಲ್ಲ. ನಾನು ಬಸ್ರಿ ಅಂದ್ರೂ ಬಿಡಲ್ಲ, ಹೊಡಿತಾನೆ. ಎಲ್ಲೂ ಆಚೆಗಡೆನೂ ಹೋಗೋಕ್ಕೆ ಬಿಡಲ್ಲ, ಒಂದು ಬೇಕ್ರಿಗೆ ಒಂದು ಅಂಗಡಿಗೆ ಹೋಗೋಕ್ಕೆ ಬಿಡಲ್ಲ. ಗುಮಾನಿ ಮಾಡ್ತಾನಂತೆ, ಎಲ್ಲಿ ಹೋಗಿದ್ದೆ ನೀನು, ಏನಕ್ಕೆ ಹೋಗಿದ್ದೆ ಅಂತ ಹೊಡಿತಾನೆ. ಅದಕ್ಕೆ ನಾನು ಸತ್ತೋಗ್ತೀನಿ. ಬೇಡಮ್ಮ, ನೀನು ಯಾಕೆ ಸಾಯ್ತೀಯ, ಬಿಟ್ಬಿಡು, ಬಂದ್ಬಿಡು ಅಂತ ನಾವು ಹೇಳಿದರೆ ಒಂದು 2 ದಿವಸ ಬಿಟ್ಬಿಡ್ತಾನೆ. 3ನೇ ದಿವಸಕ್ಕೆ ಬಂದು, ಇಲ್ಲ ಬಾ, ನಾನು ಏನು ಮಾಡಲ್ಲ ನಿನಗೆ, ನಾವು ಒಳ್ಳೆ ಇರನ್ನ ಬಾ ಅಂತ ಕರ್ಕೊಂಡೋಗಿ ತಿರ್ಗಾ ಟಾರ್ಚರು. ರಾತ್ರಿನೂ ನನಗೆ ಹಂಗೆ ಹೇಳಿದ್ದು ಫೋನ್ ಮಾಡಿ, ಇಲ್ಲ ಅದಕ್ಕೆ ನಾನು ಇಲ್ಲಿ ಬಂದಿದ್ನಲ್ಲ ಫಂಕ್ಷನ್ಗೆ, ಅದಕ್ಕೆ ಹೋಗಿ ಮನೆಯಲ್ಲಿ ನೀನು ಯಾರ ಕೆಳಗೆ ಹೋದೆ, ಏನಕ್ಕೆ ಹೋದೆ ನೀನು ಫಂಕ್ಷನ್ಗೆ, ನನಗೆ ಕೇಳಿದ್ನ ನೀನು ಅಂತ ಹೇಳಿ ತುಂಬ ಹೊಡಿತಾವನೆ, ತುಂಬ ಟಾರ್ಚರ್ ಮಾಡ್ತಾವನೆ. ನಮ್ಮ ಮನೆಯಲ್ಲಿ ಫಂಕ್ಷನ್ನು ಆ ಫಂಕ್ಷನ್ಗೆ ಬಂದಿದ್ರು. ಅವ್ರು ಹೋಗಿದ್ದೆ 9 ಗಂಟೆಗೆ ಏನೋ ವಾಪಸ್ ಹೋದ್ರು ಊಟ ಮಾಡಿಕೊಂಡು. ಎಲ್ಲ ಯಾಕೆ ಹೋದೆ ನೀನು ಫಂಕ್ಷನ್ಗೆ ಅಂತ ತುಂಬ ಟಾರ್ಚರ್ ಕೊಡ್ತಾವನೆ. ಮಗ ಬಂದಿದ್ದ, ಅವನು ಬರಲ್ಲ, ಅವನು ಎಲ್ಲೂ ಕಳ್ಸೋದು ಇಲ್ಲ, ಅವನು ಬರ್ತಾನೂ ಇರಲಿಲ್ಲ. ನೀನು ಯಾಕೆ ಹೋದೆ, ಯಾರಿಗೆ ಕೇಳಿದೆ ಅಂತ ತುಂಬ ಹೊಡಿತಾವನೆ ಅಂತ ಹೇಳಿದ್ದು. ಏನೋ ಒಂದು ಫಂಕ್ಷನ್ನು, ಮಗಿದು ಒಂದು ಫಂಕ್ಷನ್ನು ಬಂದಿದ್ಲು ರಾತ್ರಿ, ಫೋಟೋಸ್ ಎಲ್ಲ ಇದೆ. ಯಾಕೆ ಹೋದೆ, ನನಗೆ ಕೇಳಲಿಲ್ವಲ್ಲ ಅಂತ ತುಂಬ ಹೊಡಿತಾನೆ. ಅದಕ್ಕೆ ನಾನು ಹಂಗೇನೆ ಮಾಡೋದು, ಅವನು ಹಂಗೇನೆ ಮಾಡೋದು. ಎಲ್ಲೂ ಹೋಗೋಕ್ಕೆ ಕಳ್ಸಲ್ಲ ಅವನು, ಎಲ್ಲೂ ಹೋಗಲ್ಲ. ಅಮ್ಮನ ಮನೆಗೇನೆ ಕಳ್ಸಲ್ಲ ಅವನು. ಇವ್ರ ಮನೆಗೆ ಹೋದ್ರೇನೆ ಆವಾಗ ಜಗಳ ಮಾಡಿ ತುಂಬ ನನಗೆ ಟಾರ್ಚರ್ ಕೊಡ್ತಾವನೆ. ಅದಕ್ಕೆ ನನಗೆ ಹೊಡಿತಾವನೆ ಅಂದ್ಲು. ನಾನೇನು ಅಂದೆ, ಬರ್ತೀವಿ ಅಮ್ಮ, ಬೆಳಗ್ಗೆ ಬರ್ತೀವಿ, ನೋಡೋಣ, ಹೇಳೋಣ, ಸುಮ್ಮನಿರು, ಬೆಳಗ್ಗೆ ಬರ್ತೀವಿ, ನಾವು ಎಲ್ಲರೂ ಬರ್ತೀವಿ ಅಂದರು. ಬೆಳಗ್ಗೆ ಹೋಗತ್ತಕ್ಕ ಸಾಯಿಸೇ ಬಿಟ್ಟ, ಹೋಗ್ಬಿಟ್ಟವನೆ ಸಾಯಿಸ್ಬಿಟ್ಟು. ಅವನು ಇದು ಕತ್ತೆ ಏನೋ ಇಕ್ಸಿ ಏನೋ ಮೇಲೆ ಏನೋ ಹಾಕ್ಬಿಟ್ಟವನೆ, ಏನು ಕೆಳಗೆ ಹೊಡೆದೋ ಏನೋ. ತುಂಬ ಇದು ಅವಳು ನಮ್ಮ ಹುಡುಗಿ ನಾಜೂಕು, ತುಂಬ ನಾಜೂಕು. ಬಾಯಿಯಲ್ಲಿ ಎಲ್ಲ ಮಣ್ಣೆಲ್ಲ ತೂರ್ಬಿಟ್ಟವನಂತೆ, ಬಾಯಿಯಲ್ಲಿ ತುಂಬ ನಾಜೂಕು. ಒಂದು 2 ಎಟ್ಟಿಗೆ ಸತ್ತೋಗವಳೆ ಅವಳು ಹುಡುಗಿ, 2 ಎಟ್ಟಿಗೆ ಸತ್ತೋಗವಳೆ. ನೀವೇನಾದರೂ ಮಾಡ್ರಿ ಸರ್, ನಾವು ಗೌರ್ಮೆಂಟ್ ನೀವೇನಾದರೂ ಮಾಡಿ ಗೌರ್ಮೆಂಟ್ ಅವ್ರಿಗೆ ಹೇಳ್ರಿ, ಪರಮೇಶ್ ಸಾರ್ಗೆ ಹೇಳ್ರಿ, ನಮ್ಮ ಹುಡುಗಿಗೆ ನ್ಯಾಯ ಸಿಗಬೇಕು. ಸದ್ಯ ಆರೋಪಿ ಸೈಯದ್ ಇರ್ಫಾನ್ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಈ ಸಂಬಂಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಪೊಲೀಸರ ತನಿಖೆಯ ಬಳಿಕವಷ್ಟೇ ಪ್ರಕರಣದ ಬಗ್ಗೆ ಸಂಪೂರ್ಣ ವಿಚಾರ ಬೆಳಕಿಗೆ ಬರಬೇಕಿದೆ. ಕ್ಯಾಮರಾಮ್ಯಾನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.